ಭಾರತ್ ಮಾತಾ ಕಿ ಜೈ. ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಭಾರತವನ್ನು ಬಿಟ್ಟು ಅಮೇರಿಕಾ, ಲಂಡನ್, ನ್ಯೂಯಾರ್ಕ್, ಜರ್ಮನಿ ಮೊದಲಾದ ದೇಶಗಳಿಗೆ ತೆರಳಿ ಅಲ್ಲಿಯೇ ಸೆಟಲ್ ಆಗಬೇಕು ಅನ್ನೋದು ಹಲವರಲ್ಲಿರುವ ಚಿಂತನೆ. ಆದರೆ ಆಂಧ್ರ ಪ್ರದೇಶದ ಮೂಲದ 94ನೇ ವಯಸ್ಸಿನ ಕೊಂಡ್ರಗುಂಟ ಮಹಾಲಕ್ಷ್ಮಮ್ಮ ಎನ್ನುವವರು ತನ್ನ ಅಮೇರಿಕಾದ ಪೌರತ್ವವನ್ನು ಬಿಟ್ಟು ಭಾರತಕ್ಕೆ ಮರಳಲು ಮುಂದಾಗಿದ್ದಾರೆ. ನಾನು ಸತ್ತರೆ ಭಾರತದಲ್ಲೇ ಸಾಯ್ತೇನೆ ಅಂತ ಹೇಳುತ್ತಿರುವುದು ಈಗ ಮೆಚ್ಚುವಂತಹ ವಿಷಯವಾಗಿದೆ. ನಮ್ಮ ಭಾರತದ ಮಗಳು ಮಹಾಲಕ್ಷ್ಮಮ್ಮ ಮೂಲತಃ ಚಿನಗಂಜಾಂ ಮಂಡಲದ ಚಿಂತಗುಂಪಲ ಗ್ರಾಮದವರಾಗಿದ್ದು, ತಮ್ಮ ಗಂಡನ ನಿಧನದ ನಂತರ ಅಮೇರಿಕಾದಲ್ಲಿ ಮಗನೊಂದಿಗೆ ತೆರಳಿದರು. 2000ನೇ ಇಸವಿಯಲ್ಲಿ ಅಮೇರಿಕಾ ಪೌರತ್ವ ಕೂಡ ಲಭಿಸಿತ್ತು. ಆ ನಂತರದಲ್ಲಿ 2018ರಲ್ಲಿ ಭಾರತಕ್ಕೆ ವಾಪಸ್ ಬಂದ ಮಹಾಲಕ್ಷ್ಮಮ್ಮ ತಮ್ಮ ಊರಿನಲ್ಲಿಯೇ ಸೆಟಲ್ ಆಗಿದ್ದಾರೆ. ಆದರೆ ಜಿಲ್ಲಾಡಳಿತವನ್ನು ಸಂಪರ್ಕಿಸಿದಂತಹ ಮಹಾಲಕ್ಷ್ಮಮ್ಮ ತಮ್ಮ ಸ್ವ ಇಚ್ಛೆಯಿಂದ ಪೌರತ್ವವನ್ನು ಬದಲಾವಣೆ ಮಾಡುತ್ತಾ ಇದ್ದೀನಿ ಎಂದು ತಿಳಿಸಿದ್ದು, ತಮ್ಮ ಭಾರತೀಯ ಪೌರತ್ವವನ್ನು ಮರಳಿಸುವಂತೆ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡಿದ್ದಾರೆ. ಜೂನ್ 23ರಂದು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಮಹಾಲಕ್ಷ್ಮಮ್ಮರವರಿಗೆ ಪೌರತ್ವವನ್ನು ನೀಡಿದ್ದಾರೆ. ಅಮೇರಿಕಾದಿಂದ ನೀಡುತ್ತಿದ್ದಂತಹ ಪೌರತ್ವ ರದ್ದಾದ ಬಳಿಕವಷ್ಟೇ ಸಂಪೂರ್ಣ ಭಾರತೀಯ ಪೌರತ್ವವು ದೊರೆಯಲಿದೆ ಎಂದು ಅಲ್ಲಿನ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ನಿಜವಾಗ್ಲೂ ಮಹಾಲಕ್ಷ್ಮಮ್ಮ ಅವರ ದೇಶಭಕ್ತಿಗೆ ನನ್ನದೊಂದು ಸಲ್ಯೂಟ್. ಎಷ್ಟೇ ದೂರದಲ್ಲಿದ್ದರೂ ಕೂಡ ಹುಟ್ಟಿದ ನೆಲ, ನಾವಿರುವ ಮನೆ ನಮಗೆ ನೆಮ್ಮದಿ. ಅದನ್ನು ಬಿಟ್ಟು ಬೇರೆ ಯಾವುದೂ ನಮಗೆ ನೆಮ್ಮದಿಯನ್ನು ನೀಡಲು ಸಾಧ್ಯವಿಲ್ಲ. ಅದಕ್ಕೆ ಇವರೇ ನಿಜವಾದ ನಿದರ್ಶನವನ್ನು ನೀಡಿದ್ದಾರೆ. ಈ ದೇಶಭಕ್ತಿಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳ ಬಗ್ಗೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.